ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಇವತ್ತಿನ ವಿಡಿಯೋದಲ್ಲಿ ನಾನು ಟೋಟಿಲಾ ರ್ಯಾಪ್ ರೆಸಿಪಿ ತೋರಿಸ್ತಾ ಇದ್ದೀನಿ. ತುಂಬ ಈಸಿ ಇದೆ ಇದು ಮಾಡೋದಕ್ಕೆ. ಇದು ಚಿಕನ್ ರೋಲ್, ಪನ್ನೀರ್ ರೋಲ್ ಅಥವಾ ಶವರ್ಮಾ ಈ ಥರ ಎಲ್ಲ ಮಾಡುವಾಗ ಯೂಸ್ ಮಾಡ್ಕೋಬೋದು. ರ್ಯಾಪ್ ಥರ ಯೂಸ್ ಮಾಡ್ಕೋಬೋದು. ತುಂಬ ಈಸಿ ಇದೆ ಮಾಡೋದಕ್ಕೆ, ಅಷ್ಟೇ ಟೇಸ್ಟ್ ಕೂಡ ಇದೆ, ತುಂಬ ಸಾಫ್ಟಾಗಿ ಕೂಡ ಇದೆ. ಬನ್ನಿ ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ ನಾನಿಲ್ಲಿ 2 ಕಪ್ಪಷ್ಟು ಮೈದಾ ತಗೊಳ್ತಾ ಇದ್ದೀನಿ. ಈಗ ಇದಕ್ಕೆ 1/4 ಕಪ್ನಷ್ಟು ಮಿಲ್ಕ್ ಪೌಡರ್ ತಗೊಂಡಿದ್ದೀನಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು, 1 ಟೀ ಸ್ಪೂನಷ್ಟು ಬೇಕಿಂಗ್ ಪೌಡರ್ ತಗೊಂಡಿದ್ದೀನಿ. ಬೇಕಿಂಗ್ ಸೋಡಾ ಅಲ್ಲ, ಬೇಕಿಂಗ್ ಪೌಡರ್. ಇದನ್ನು ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದಕ್ಕೆ ಸ್ವಲ್ಪ ಸಕ್ಕರೆ ಹಾಕ್ಕೊಳ್ತಾ ಇದ್ದೀನಿ, 1 ಟೀ ಸ್ಪೂನಷ್ಟು. ಇದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸಕ್ಕರೆ ಹಾಕೋದ್ರಿಂದ ನಾವು ಅದನ್ನು ರೋಟಿ ಥರ ಮಾಡಿ ಫ್ರೈ ಮಾಡುವಾಗ ಮೇಲ್ಗಡೆ ರೆಡ್ ಮಾರ್ಕ್ ಬರುತ್ತಲ್ಲ, ಅದಕ್ಕೋಸ್ಕರ ಹಾಕೋದು ಅಷ್ಟೇ. ಈಗ ಇದಕ್ಕೆ ನೀರು ಹಾಕ್ಕೊಂಡು ಇದನ್ನು ಕಲಿಸ್ಕೊಳ್ತಾ ಇದ್ದೀನಿ. ಇದನ್ನು ಚಪಾತಿ ಹಿಟ್ಟಿನದಕ್ಕೆ ಕಲಿಸ್ಕೊಳ್ಳಿ. ನೀರೆಲ್ಲಾದರೂ ಹಾಕುವಾಗ ಎಲ್ಲಾದರೂ ಬೈ ಚಾನ್ಸ್ ಜಾಸ್ತಿ ಆದರೆ ಸ್ವಲ್ಪ ನೀವು ಹಿಟ್ಟನ್ನು ಆ್ಯಡ್ ಮಾಡ್ಕೋಬೋದು. ಈ ರೀತಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದು ಮೈದಾ ಆಗಿರೋದ್ರಿಂದ ನಾವು ಮಾಡುವಾಗ ಎಷ್ಟೇ ಅಂಟಂಟಿದ್ರೂ ಸ್ವಲ್ಪ ಹೊತ್ತಾದಮೇಲೆ ಅದು ಅಂಟಂಟಿರೋದಿಲ್ಲ, ಸ್ವಲ್ಪ ಗಟ್ಟಿ ಆಗ್ತದೆ. ಈಗ ಇದನ್ನು ಈ ರೀತಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ, 1 ಟೀ ಸ್ಪೂನಷ್ಟು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈ ಥರ ಸ್ಟಿಕ್ಕಿ ಆಗೋದಾದರೆ ಸ್ವಲ್ಪ ಮೈದಾ ಹಾಕಿ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಾನು ಮೈದಾ ಹಾಕಿರೋ ವಿಡಿಯೋ ಸ್ಕಿಪ್ ಆಗಿದೆ. ಈಗ ಇದನ್ನು ಒಂದು ಅರ್ಧ ಗಂಟೆ ಮ್ಯಾರಿನೇಟ್ ಮಾಡಿದ್ದೀನಿ. ಮ್ಯಾರಿನೇಟ್ ಮಾಡಿದ ಮೇಲೆ ನಾನು ಇದನ್ನು ತೆಗಿತಾ ಇದ್ದೀನಿ. ನೋಡಿ, ಸಾಫ್ಟಾಗಿದೆ ಡೋ. ಇದನ್ನು ಪುನಃ ಒಂದು ಸಲ ಚೆನ್ನಾಗಿ ನಾದ್ಕೋಬೇಕು. ಇವಾಗ ಇನ್ನೂ ಸ್ವಲ್ಪ ಸ್ಟಿಕ್ಕಿಯಾಗಿ ಕಾಣ್ತಾ ಇದೆ. ಅದಕ್ಕೆ ಸ್ವಲ್ಪ ಮೈದಾ ಹಾಕ್ಕೊಂಡು ಈ ರೀತಿ ಚೆನ್ನಾಗಿ ನಾದ್ಕೊಳ್ಳಿ. ಚೆನ್ನಾಗಿ ನಾದ್ಕೋಬೇಕು ಈ ರೀತಿ. ಈಗ ನಾನು ಇದನ್ನು ಕೆಳಗಡೆ ಕೌಂಟರ್ ಟಾಪ್ನಲ್ಲಿ ಹಾಕಿಬಿಟ್ಟು ಸ್ವಲ್ಪ ಮೈದಾ ಸ್ಪ್ರೆಡ್ ಮಾಡಿ ಈ ರೀತಿ ಇದನ್ನು ರೋಲ್ ಮಾಡ್ಕೊಳ್ತಾ ಇದ್ದೀನಿ. ನಾನು ಎಕ್ಸ್ಟ್ರಾ ಒಂದು ಲೈಟ್ ಇಟ್ಟಿದ್ದೆ, ಅದರದ್ದು ರಿಫ್ಲೆಕ್ಟ್ ಅಲ್ಲಿ ಕಾಣ್ತಾ ಇದೆ ನೋಡಿ. ಈಗ ಇದನ್ನು ಕಟ್ ಮಾಡಿದ್ದೀನಿ, 6 ಪೀಸಾಗಿ ಇದನ್ನು ಕಟ್ ಮಾಡ್ಕೊಂಡಿದ್ದೀನಿ. ನಿಮಗೆ ಮನೆಯಲ್ಲಿ ಎಷ್ಟು ಜನ ಇದ್ದಾರೋ ಅದಕ್ಕೆ ಅನುಸಾರವಾಗಿ ತಗೊಳ್ಳಿ. ನಾನಿಲ್ಲಿ ನಮಗೆ 6 ಸಾಕಾಗುತ್ತೆ, ಅದಕ್ಕೆ 6 ತಗೊಂಡಿದ್ದೀನಿ. ಜಾಸ್ತಿ ಬೇಕು ಅಂದರೆ ಮೈದಾ ಸ್ವಲ್ಪ ಜಾಸ್ತಿ ಹಾಕಿ ನಾದ್ಕೋಬೇಕು. ಈಗ ಇದಕ್ಕೆ ಸ್ವಲ್ಪ ಪೌಡ್ರ್ ಸ್ಪ್ರೆಡ್ ಮಾಡಿ ಇದನ್ನು ರೋಲ್ ಮಾಡ್ತಾ ಇದ್ದೀನಿ. ಈ ರೀತಿ ಚೆನ್ನಾಗಿ ರೋಲ್ ಮಾಡ್ಕೊಳ್ಳಿ. ಮೈದಾ ಹಿಟ್ಟು ಹಾಕಿನೇ ಇದನ್ನು ರೋಲ್ ಮಾಡ್ಕೋಬೇಕು. ಈ ರೀತಿ ಚೆನ್ನಾಗಿ ರೌಂಡ್ ಶೇಪಲ್ಲಿ ರೋಲ್ ಮಾಡ್ಕೊಳ್ಳಿ. ಎಷ್ಟು ತಿನ್ನಾಗಾಗುತ್ತೋ ಅಷ್ಟು ತಿನ್ನಾಗಿ ಮಾಡಿ ನೋಡಿ, ಇಷ್ಟು ಸಾಕಾಗಿದೆ. ಅದೇ ರೀತಿ ಬಾಕಿ ಇರೋದನ್ನು ನಾನು ಮಾಡಿದ್ದೀನಿ. ಈಗ ಇದನ್ನು ಫ್ರೈ ಮಾಡ್ತಾ ಇದ್ದೀನಿ. ಒಂದು ಕಡೆ ಸ್ವಲ್ಪ ಆಗುವಾಗ ಟರ್ನ್ ಮಾಡಿ ಈ ರೀತಿ ಮೀಡಿಯಮ್ ಫ್ಲೇಮಲ್ಲೇ ಇಟ್ಟು ಇದನ್ನು ಫ್ರೈ ಮಾಡ್ಕೊಳ್ಳಿ. ಈ ರೀತಿ ಪ್ರೆಸ್ ಮಾಡಿ ಕೊಡಬೇಕು. ಸೈಡ್ ಎಡ್ಜಸ್ ಎಲ್ಲ ಪ್ರೆಸ್ ಮಾಡಿ ಕೊಡಿ, ಯಾಕಂದರೆ ಸೈಡ್ ಎಡ್ಜಸ್ ಬೇಯೋದು ಸ್ವಲ್ಪ ಬೇಗ ಏನು ಬೇಯೋದಿಲ್ಲ, ಯಾಕಂದರೆ ಸ್ವಲ್ಪ ತಿಕ್ಕಿರುತ್ತೆ ಎಡ್ಜಸ್ ಎಲ್ಲ, ಅದಕ್ಕೋಸ್ಕರ ನೋಡಿ ಈ ರೀತಿ ಪ್ರೆಸ್ ಮಾಡಿ ಕೊಟ್ಟರೆ ಅಲ್ಲೆಲ್ಲ ಬೇಯುತ್ತೆ, ಮಾತ್ರ ಅಲ್ಲ ಉಬ್ಬಿ ಕೂಡ ಬರುತ್ತೆ. ಈ ರೀತಿ ಫ್ರೈ ಮಾಡ್ಕೊಳ್ಳಿ. ನಾನಿದು ಚಿಕನ್ ಶವರ್ಮಾ ಮಾಡೋದಕ್ಕೋಸ್ಕರ ಮಾಡಿರೋಂಥ ರ್ಯಾಪ್ ಇದು.
ಎಲ್ರಿಗೂ ಇದ್ರ ಬಗ್ಗೆ ಏನೂ ಅಷ್ಟು ತಿಳುವಳಿಕೆ ಇರೋದಿಲ್ಲ ಅಂಥೇಳಿ ನಾನು ಇದರ ವಿಡಿಯೋನ ಹಾಕ್ತಾಯಿದ್ದೀನಿ. ನೋಡಿ, ಈ ರೀತಿ ಆದರೆ ಸಾಕು. ಕಲರೇ ನೋಡಿ ಎಷ್ಟು ಅಟ್ರಾಕ್ಟ್ ಆಗಿದೆ ಅಂತ. ಇನ್ನೊಂದು ಕೂಡ ಅದೇ ರೀತಿ ಫ್ರೈ ಮಾಡಿ ತೆಗಿತಾ ಇದ್ದೀನಿ. ಪ್ರೆಸ್ ಮಾಡಿ ಕೊಡಬೇಕು. ತುಂಬ ಏನು ಕೆಲಸ ಏನಿಲ್ಲ. ಈ ರೀತಿ ಇದನ್ನು ಮಾಡಿಟ್ರೆ ಯಾವಾಗ ಬೇಕಾದರೂ ನಮಗೆ ಯೂಸ್ ಮಾಡ್ಕೋಬೋದು. ಒಂದು ಜಿಪ್ ಲಾಕ್ ಕವರಲ್ಲಿ ಹಾಕಿಟ್ರೆ, ಫ್ರಿಜ್ಜಲ್ಲಿ ಇಟ್ಕೊಂಡ್ಬಿಟ್ರೆ, ಯಾವಾಗ ನಾವು ಚಿಕನ್ ರೋಲ್ ಅಥವಾ ಬೇರೆ ಏನಾದರೂ ಪನ್ನೀರ್ ರೋಲ್ ಏನಾದರೂ ಮಾಡ್ತಾಯಿದ್ರೆ ಆವಾಗ ತೆಗೆದು ಬಿಸಿ ಮಾಡಿ ಯೂಸ್ ಮಾಡ್ಕೋಬೋದು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಕಲರ್ ನೋಡಿ ಎಷ್ಟು ಅಟ್ರಾಕ್ಟ್ ಆಗಿದೆ. ಇದು ನೋಡಿ ಎಷ್ಟು ಸಾಫ್ಟ್ ಆಗಿದೆ ಅಂದರೆ ಹೇಗೆ ಮಡಿಸಿದ್ರೂ ಮಡಚುತ್ತೆ. ಈ ರೀತಿ ಇದನ್ನು ರೋಲ್ ಮಾಡಿ ಯೂಸ್ ಮಾಡ್ಕೋಬೋದು. ಇದಕ್ಕೆ ಟೋಟಿಲಾ ರ್ಯಾಪ್ ಅಂತಾರೆ. ಈ ರೀತಿ ಎಲ್ಲನೂ ರೋಲ್ ಮಾಡ್ಕೋಬೋದು. ನೀವು ಕೂಡ ಇದನ್ನು ಒಂದು ಸಲ ಟ್ರೈ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗೆ ಇದುವರೆಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ, ನನಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.